ಇಂದಿನ ಸಂಚಿಕೆಗೆ ಸ್ವಾಗತ. ಬಾಯಲ್ಲಿ ಶರಣಾರತಿ, ಕಂಕುಳಲ್ಲಿ ದೊಣ್ಣೆ. ಇದು ಒಗಟು, ಗಾದೆ, ಸುಭಾಷಿತ, ನುಡಿಗಟ್ಟು. ಸರಿಯಾದ ಉತ್ತರ ಗಾದೆ. ತುದಿನಾಲೆಗೆ. ಇದು ಬಹುವ್ರೀಹಿ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ, ಅರಿಸಮಾಸ. ಸರಿಯಾದ ಉತ್ತರ ಅಂಶಿ ಸಮಾಸ. ಮಸಜ ಸತತ. ಈ ಗುಣಗಳು ಬಂದರೆ ಆಗುವ ವೃತ್ತ ಉತ್ಪಲಮಾಲ ವೃತ್ತ, ಚಂಪಕಮಾಲ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಸ್ರಗ್ಧಾರ ವೃತ್ತ. ಸರಿಯಾದ ಉತ್ತರ ಶಾರ್ದೂಲ ವಿಕ್ರೀಡಿತ ವೃತ್ತ. ವಾಲ್ಮೀಕಿ ರಾಮಾಯಣವನ್ನು ಬರೆದ. ಇಲ್ಲಿ ಬರೆದ ಎಂಬುದು ಕರ್ತೃಪದ, ಕರ್ಮಪದ, ಕ್ರಿಯಾಪದ, ನಾಮಪದ. ಇದಕ್ಕೆ ಸರಿಯಾದ ಉತ್ತರ ಕ್ರಿಯಾಪದ. ಮರಗಳಲ್ಲಿ ಈ ಪದ ವ್ಯವಸ್ಥೆಗೊಂಡ ರೀತಿ ನಾಮಪದ ಪ್ಲಸ್ ಕೃದಂತ ಪ್ಲಸ್ ವಿಭಕ್ತಿ ಪ್ರತ್ಯಯ, ಅವ್ಯಯ ಪ್ಲಸ್ ಬಹುವಚನ ಪ್ರತ್ಯಯ ಪ್ಲಸ್ ವಿಭಕ್ತಿ ಪ್ರತ್ಯಯ, ಕ್ರಿಯಾಪದ ಪ್ಲಸ್ ಬಹುವಚನ ಪ್ರತ್ಯಯ ಪ್ಲಸ್ ವಿಭಕ್ತಿ ಪ್ರತ್ಯಯ. ಲಾಸ್ಟ್ ಆಪ್ಷನ್ ನಾಮಪದ ಪ್ಲಸ್ ಬಹುವಚನ ಪ್ರತ್ಯಯ ಪ್ಲಸ್ ವಿಭಕ್ತಿ ಪ್ರತ್ಯಯ. ಸರಿಯಾದ ಉತ್ತರ ನಾಮಪದ ಮರ, ಬಹುವಚನ ಪ್ರತ್ಯಯ ಮರಗಳು, ವಿಭಕ್ತಿ ಪ್ರತ್ಯಯ ಅಲ್ಲಿ. ಆದ್ರಿಂದ ಸರಿಯಾದ ಉತ್ತರ ನಾಮಪದ ಪ್ಲಸ್ ಬಹುವಚನ ಪ್ರತ್ಯಯ ಪ್ಲಸ್ ವಿಭಕ್ತಿ ಪ್ರತ್ಯಯ. ಮುಖಚಂದ್ರ ಎಂಬುದು ಇದಕ್ಕೆ ಉದಾಹರಣೆ. ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದೃಷ್ಟಾಂತಾಲಂಕಾರ. ಸರಿಯಾದ ಉತ್ತರ ರೂಪಕ ಅಲಂಕಾರ. ಉಪಮಾಲಂಕಾರಕ್ಕೆ ಉದಾಹರಣೆ ಸೀತೆಯ ಮುಖ ಕಮಲದಂತೆ ಇದೆ. ಅನ್ವರ್ಥನಾಮ ಎಂದರೆ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಹೇಳುವ ಪದ. ಒಂದೇ ಜಾತಿಯ ಅನೇಕ ವಸ್ತುಗಳಿಂದ ಒಂದನ್ನು ಬೇರೆಯಾಗಿ ತೋರಿಸಲು ಕೊಟ್ಟ ಹೆಸರನ್ನು ತಿಳಿಸುವ ಪದ. ರೂಢಿಯಲ್ಲಿ ಕರೆಯುವ ಅನಿರ್ದಿಷ್ಟ ಪದ. ಭಾವನೆಯಲ್ಲಿ ಅಂತರ್ಗತವಾಗಿರುವ ಪದ. ಇದಕ್ಕೆ ಸರಿಯಾದ ಉತ್ತರ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಹೇಳುವ ಪದ. ಬಂಡನ ಪದದ ಸಮಾನಾರ್ಥಕಗಳು ಯುದ್ಧ ಮಳಿಗೆ, ಯುದ್ಧ ಭೂಮಿ, ಮನೆ ಗುಡಾಣ, ಯುದ್ಧ ಕಾಳಗ. ಸರಿಯಾದ ಉತ್ತರ ಆಪ್ಷನ್ 4 ಯುದ್ಧ ಕಾಳಗ. ನೆನಪಿನ ಅಕ್ಕಿಯ ಆರಲು ಬಿಟ್ಟು. ಇದು ಯಾರ ಕೃತಿ? ಗಿರೀಶ್ ಕಾರ್ನಾಡ್, ಪುರುಷೋತ್ತಮ ಬಿಳಿಮಲೆ, ಮೂಡ್ನಾಕೋಡು ಚಿನ್ನಸ್ವಾಮಿ, ಪ್ರತಿಭಾ ನಂದಕುಮಾರ್. ಸರಿಯಾದ ಉತ್ತರ ಮೂಡ್ನಾಕೋಡು ಚಿನ್ನಸ್ವಾಮಿ. ನೆನಪಿನ ಅಕ್ಕಿಯ ಆರಲು ಬಿಟ್ಟು. ಇದು ಒಂದು ಆತ್ಮಕಥನ ಪುಸ್ತಕ. ಅದೇ ರೀತಿಯಾಗಿ ಗಿರೀಶ್ ಕಾರ್ನಾಡ್ ಅವರು ಆಡಾಡತ ಆಯುಷ್ಯ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಪುರುಷೋತ್ತಮ ಬಿಳಿಮಲೆಯವರು ಕಾಗಿ ಮುಟ್ಟಿದ ನೀರು ಎಂಬ ಆತ್ಮಕಥನ ಪುಸ್ತಕವನ್ನು ಬರೆದಿದ್ದಾರೆ. ಪ್ರತಿಭಾ ನಂದಕುಮಾರ್ ರವರು ಅನುದಿನದ ಅಂತರಗಂಗೆ ಎಂಬ ಆತ್ಮಕಥನ ಪುಸ್ತಕವನ್ನು ಬರೆದಿದ್ದಾರೆ. ಹೆಣ್ಣಾಗಿ ಯಾರು ಹುಟ್ಟುವುದಿಲ್ಲ, ನಂತರ ರೂಪಿತವಾಗುತ್ತಾಳಷ್ಟೆ ಎಂದು ತನ್ನ ಕೃತಿಯಲ್ಲಿ ಘೋಷಿಸಿದಾಕೆ ಎಸ್ತೆಲ್ ಬಿ ಫ್ರಿಡ್ಮನ್, ಹ್ಯಾರಿಯಲ್ ಟೇಲರ್, ಸಿಮೋನ್ ದಿ ಬೋನಾ, ಫಲ್ಸ್ಟನ್ ಕ್ರಾಫ್ಟ್. ಸರಿಯಾದ ಉತ್ತರ ಸಿಮೋನ್ ದಿ ಬೋನಾ. ದ ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಜೂಲ್ ಬಾಕ್ಸ್, ರೆವರೆಂಡ್ ವಿಲಿಯಂ ಕ್ಯಾರಿ, ಆರ್ ನರಸಿಂಹಾಚಾರ್ಯ, ಜಿ.ಎಸ್. ಗಾಯ್. ಸರಿಯಾದ ಉತ್ತರ ಆರ್ ನರಸಿಂಹಾಚಾರ್ಯ. ರೆವರೆಂಡ್ ವಿಲಿಯಂ ಕ್ಯಾರಿ ಅವರು ಕರ್ನಾಟ ಭಾಷೆಯ ವ್ಯಾಕರಣ ಎಂಬ ಪುಸ್ತಕವನ್ನು ಬರೆದಿದ್ದಾರೆ.
ಜಿ.ಎಸ್. ಗಾಯ್ ಅವರು ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಮಲ್ಲಿಗೆ ದಂಡೆ ಜನಪದ ಕೃತಿಯ ಸಂಗ್ರಹಕಾರರು ದೇ.ಜೆ. ಗೌ, ಅಲಸಂಗಿ ಗೆಳೆಯರು, ಕಾಪಸೆ ರೇವಪ್ಪ, ಸಿಂಪಿ ಲಿಂಗಣ್ಣ. ಸರಿಯಾದ ಉತ್ತರ ಕಾಪಸೆ ರೇವಪ್ಪ. ತರಿ ಇದರ ಸಮಾನಾರ್ಥಕಗಳು ಕಡಿ, ಕತ್ತರಿಸು, ಛೇದಿಸು, ಕೀಳು. ಕೀಳು, ಪೀಡೆ, ಕತ್ತರಿಸು, ಛೇದಿಸು. ಮೂರನೆಯದು ಕತ್ತರಿಸು, ಮರ, ತರುಣಿ, ಕಡ್ಡಿ. ನಾಲ್ಕನೆಯದು ಕಡ್ಡಿ, ಕೀಳು, ಮರ, ಕತ್ತರಿಸು. ಸರಿಯಾದ ಉತ್ತರ ಆಪ್ಷನ್ 1 ಕಡಿ, ಕತ್ತರಿಸು, ಛೇದಿಸು, ಕೀಳು. ಬಿಂಕ, ಬೆಡಗು ಇದರ ಸಮಾನಾರ್ಥಕಗಳು ಸೊಗಸು, ಅಂದ, ಚಂದ, ರೀತಿ. ಸೆಳೆತ, ನಾವಿನ್ಯ, ಚಂದ, ಸೆಳೆತ. ಸರಿಯಾದ ಉತ್ತರ ಸೊಗಸು, ಅಂದ. ಈ ಕೆಳಗಿನ ವಾಕ್ಯದಲ್ಲಿನ ಇಂಗ್ಲಿಷ್ ಪದದ ಕನ್ನಡ ರೂಪ ತಿಳಿಸಿ. ಪೋಷಕರ ಪ್ರೆಸೆನ್ಸ್ನಲ್ಲಿ ತೀರ್ಮಾನಿಸಲಾಯಿತು. ಪ್ರೆಸೆನ್ಸ್ ಕನ್ನಡದಲ್ಲಿ ನಿರ್ದೇಶನ, ಅಧಿಕೃತ, ಸಮ್ಮುಖ, ಜೊತೆಯಲ್ಲಿ. ಸರಿಯಾದ ಉತ್ತರ ಸಮ್ಮುಖ. ಗೆರೆ ಎಳೆದ ಪದದ ಕನ್ನಡ ರೂಪ ಗುರುತಿಸಿ. ಕಾಲೇಜಿನಲ್ಲಿ ನಡೆದ ಸೆಮಿನಾರ್ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಯಿತು. ಸೆಮಿನಾರ್ ಅಂದರೆ ವಿಚಾರ ಸಂಕಿರಣ. ತರಬೇತಿ ಶಿಬಿರ ಆಗಲ್ಲ, ವಿಶೇಷ ಪರೀಕ್ಷೆ ಆಗಲ್ಲ, ವಿಚಾರಗೋಷ್ಠಿ ಆಗುವುದಿಲ್ಲ. ತಣಿಗೆ ಪದದ ಅರ್ಥ ಬಟ್ಟಲು, ತಟ್ಟೆ, ಚೆಂಬು, ಲೋಟ. ಸರಿಯಾದ ಉತ್ತರ ತಟ್ಟೆ. ಚೆಂಗೂಲಿ ಎಂದರೆ ಸೋಮಾರಿ, ದಿನಗೂಲಿ ಕೆಲಸ, ಹೇಡಿ, ಹಠಮಾರಿ. ಸರಿಯಾದ ಉತ್ತರ ದಿನಗೂಲಿ ಕೆಲಸ. ಇನಜ ಎಂದರೆ ಧರ್ಮರಾಯ, ಭೀಮ, ಅರ್ಜುನ, ಕರ್ಣ. ಇನ ಅಂದರೆ ಸೂರ್ಯ, ಆದ್ರಿಂದ ಸೂರ್ಯನ ಪುತ್ರ ಕರ್ಣ. ಕೂಷ್ಮಾಂಡ ಎಂದರೆ ಕೋಣ, ಕುಂಬಳ, ಎಮ್ಮೆ, ಬದನೆ. ಸರಿಯಾದ ಉತ್ತರ ಕುಂಬಳ. ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಕನ್ನಡ ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಮುಖ್ಯ ಕೃತಿಗಳು ಸ್ವತಂತ್ರೋತ್ತರ ಕಾಲದಲ್ಲಿ ಪ್ರಕಟಗೊಂಡವು. ಇಲ್ಲಿ ಗೆರೆ ಎಳೆದ ಪದ ತಪ್ಪಾಗಿದೆ. ಸರಿಯಾದ ರೂಪ ಸ್ವಾತಂತ್ರ್ಯೋತ್ತರ. ತಲೆದಂಡ ನಾಟಕದ ಕರ್ತೃ ಯಾರು? ಚಂದ್ರಶೇಖರ ಕಂಬಾರ, ಪಿ. ಲಂಕೇಶ್, ಗಿರೀಶ್ ಕಾರ್ನಾಡ್, ಮೇಲಿನ ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಗಿರೀಶ್ ಕಾರ್ನಾಡ್. ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಿದ್ದರು? ವೈದೇಹಿ, ಅತಿಮಬ್ಬೆ, ಸಾರಾ ಅಬೂಬ್ಕರ್, ಅಕ್ಕ ಮಹಾದೇವಿ. ಸರಿಯಾದ ಉತ್ತರ ಅತಿಮಬ್ಬೆ. ಒಂಟಿ ಕಾಲಿನ ಕೊಕ್ಕರೆ 900 ತತ್ತಿ. ಇದು ಗಾದೆ ಮಾತು, ಜನಪದ ಹಾಡಿನ ಸಾಲು, ಒಗಟು, ಲಾವಣಿ ಪದದ ಸಾಲು. ಸರಿಯಾದ ಉತ್ತರ ಒಗಟು. ಅಡಿಕೆ ಮರದ ವರ್ಣನೆ ಆಗಿದೆ. ಗುಂಪಿಗೆ ಸೇರದ ಪದ ಗುರುತಿಸಿ. ಗರುಡ, ಬಾವಲಿ, ಗಿಳಿ, ಮಂಗಟ್ಟಿ. ಇಲ್ಲಿ ಗರುಡ, ಗಿಳಿ, ಮಂಗಟ್ಟಿ ಇವು ಹಕ್ಕಿಗಳು. ಆದರೆ ಬಾವಲಿ ಸಸ್ತನಿ. ಸಸ್ತನಿ ಅಂದರೆ ಮ್ಯಾಮಲ್ಸ್ ಅಂತ ಕರೀತಾರೆ. ಆದ್ರಿಂದ ಸರಿಯಾದ ಉತ್ತರ ಬಾವಲಿ.
ಮಂಗಟ್ಟಿ ಇಂಗ್ಲಿಷ್ನಲ್ಲಿ ಆರ್ನ್ ಬಿಲ್ ಅಂತ ಕರೀತಾರೆ. ಅದರ ಚಿತ್ರ ನೀವಿಲ್ಲಿ ನೋಡ್ಬೋದು. ಗೆರೆ ಎಳೆದ ಭಾಗದ ಸರಿಯಾದ ರೂಪವನ್ನು ಗುರುತಿಸಿ. ಮನೆ ಪಾಠ ಹೇಳುವುದರಿಂದ ಅಧ್ಯಾಪಕನ ಬೋಧನೆಯ ಗುಣಮಟ್ಟ ಕುಂಠಿತಗೊಳ್ಳುತ್ತವೆ. ಇಲ್ಲಿ ಗೆರೆ ಎಳೆದ ಪದ ಬೋಧನೆ ಸರಿಯಾದ ರೂಪದಲ್ಲಿದೆ. ಆದ್ದರಿಂದ ಗೆರೆ ಎಳೆದ ಪದದಲ್ಲಿ ಯಾವುದೇ ತಪ್ಪಿಲ್ಲ. ಮುಂದಿನ ಪ್ರಶ್ನೆ, ಕಣ್ಣಿಗೆ ಬಿದ್ದ ದೃಶ್ಯದಿಂದ ದಿಗ್ಭ್ರಾಂತನಾದೆನು. ಇಲ್ಲಿ ಗೆರೆ ಎಳೆದ ಪದ ದಿಗ್ಭ್ರಾಂತ. ಈ ಪದದಲ್ಲಿ ಯಾವುದೇ ತಪ್ಪಿಲ್ಲ. ಕನ್ನಡವು ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಇಂಡೋ ಆರ್ಯನ್ ಭಾಷಾ ವರ್ಗ, ದ್ರಾವಿಡ ಭಾಷಾ ವರ್ಗ, ಆಸ್ಟ್ರಿಕ್ ಭಾಷಾ ವರ್ಗ, ಟಿಬೆಟೋ ಬರ್ಮನ್ ಭಾಷಾ ವರ್ಗ. ಸರಿಯಾದ ಉತ್ತರ ದ್ರಾವಿಡ ಭಾಷಾ ವರ್ಗ. ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಜೋಡಿಸಿ. ಚಳವಳಿಯ, ವಚನ, ನೇತಾರ, ಬಸವಣ್ಣ. ಸರಿಯಾದ ಉತ್ತರ ಬಸವಣ್ಣ, ವಚನ, ಚಳವಳಿಯ ನೇತಾರ. ಸ್ಥಾನ ಪಲ್ಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಸರಿಯಾದ ಉತ್ತರ ಜಮೀನುದಾರರು ಮತ್ತು ಸಾಹುಕಾರರು ಸೇರಿಕೊಂಡು ಕೃಷಿಕರನ್ನು ತೀವ್ರವಾದ ರೀತಿಯಲ್ಲಿ ಸಂಕಷ್ಟಕ್ಕೆ ಗುರಿ ಮಾಡಿದರು. ಆಗ ಕೃಷಿಕರು ಸಂಘವೊಂದನ್ನು ಕಟ್ಟಿಕೊಂಡು ಹೋರಾಟವನ್ನು ಆರಂಭಿಸಿದರು. ಫಲವಾಗಿ ಫಲವತ್ತಾದ ಭೂಮಿ ಪಾಳು ಬಿದ್ದಿತು. ಈ ಸಂದರ್ಭದಲ್ಲಿ ಕೃಷಿಕರ ನೆರವಿಗೆ ಹೋದ ಜ್ಯೋತಿಬಾ ತಮ್ಮ ಸಂಕಷ್ಟಗಳಿಗೆ ಪರಿಹಾರ ಸಿಗುವ ತನಕ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬಾರದೆಂದು ಕೃಷಿಕರಿಗೆ ತಿಳಿಸಿದರು. ಆದಿಕೇಶವ ಎಂಬ ಅಂಕಿತದಿಂದ ಕೀರ್ತನೆ ರಚಿಸಿದವರು ಶ್ರೀಪಾದರಾಯರು, ಪುರಂದರದಾಸರು, ಕನಕದಾಸರು, ವಾದಿರಾಜರು. ಸರಿಯಾದ ಉತ್ತರ ಕನಕದಾಸರು. ಶ್ರೀಪಾದರಾಯರ ಅಂಕಿತನಾಮ ರಂಗವಿಠಲ, ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ, ವಾದಿರಾಜರ ಅಂಕಿತನಾಮ ಹಯವದನ. ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ವಿಷಯದ ಉಪನ್ಯಾಸ ನೀಡಿದವರು ಗೋವಿಂದ ಪೈ, ಪಂಜಮಂಗೇಶರಾಯ, ಬಿ.ಎಂ. ಶ್ರೀಕಂಠಯ್ಯ, ಅಟ್ಟಿಯಂಗಡಿ ನಾರಾಯಣರಾಯ. ಸರಿಯಾದ ಉತ್ತರ ಬಿ.ಎಂ. ಶ್ರೀಕಂಠಯ್ಯ. ಪೂತಿನ ಅವರ ಗೋಕುಲ ನಿರ್ಗಮನ ಕೃತಿಯು ಒಂದು ಖಂಡಕಾವ್ಯ, ಗೀತನಾಟಕ, ಸಣ್ಣ ಕತೆ, ಮಹಾಕಾವ್ಯ. ಸರಿಯಾದ ಉತ್ತರ ಗೀತನಾಟಕ. ಸಮಷ್ಟಿ ವಿರುದ್ಧ ಪದ ಅಸಮಷ್ಟಿ, ವಿಸಮಷ್ಟಿ, ವ್ಯಷ್ಟಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ವ್ಯಷ್ಟಿ. ಸಮಷ್ಟಿ ಎಂದರೆ ಸಂಕೀರ್ಣ, ಸಂಪೂರ್ಣ, ಸಮಗ್ರ. ವ್ಯಷ್ಟಿ ಎಂದರೆ ಬಿಡಿ ಬಿಡಿಯಾಗಿರುವುದು. ಆದ್ದರಿಂದ ಸರಿಯಾದ ಉತ್ತರ ವ್ಯಷ್ಟಿ. ಶಾಸನ ಎಂಬುದರ ಅರ್ಥ ಆಜ್ಞೆ, ರಾಜಾಜ್ಞೆ, ಆಜ್ಞಾಪಿಸು, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಇದು ದಾರಿದೀಪ ಯೂಟ್ಯೂಬ್ ಚಾನಲ್.